ಅಜಿತ್ ಪವಾರ್ ನಿಧನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಸಾವಿನ ಸುದ್ದಿ ಕೇಳಿ ನನಗೂ ಗಾಬರಿ ಆಯಿತು. ಅಜಿತ್ ಪವಾರ್ ಅವರ ಸಾವು ಆಘಾತಕಾರಿ. ರಾಜಕಾರಣಿಗಳಾದ ನಾವುಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಆಚೀಚೆ ಪ್ರಯಾಣ ಮಾಡುವಾಗ ಹುಷಾರಾಗಿರ್ಬೇಕು. ಹೀಗೆ ಅನೇಕ ನಾಯಕರನ್ನು ನಾವು ಕಳೆದುಕೊಂಡಿದ್ದೇವೆ. ಹೀಗಂತ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸ್ ನನಗೆ ವಿಚಾರ ತಿಳಿತು. ಹಿರಿಯ ನಾಯಕರು ಯಾವುದು ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಆದಾಗ ಮನಸ್ಸು ನೋವಾಗಿತ್ತು. ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ. ಅದು ನಾನು ಬಗ್ಗೆ ಚರ್ಚೆ ಮಾಡುತ್ತಿರಲಿಲ್ಲ. ಬಟ್ ಬಹಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ವಿರೋಧ ಪಾರ್ಟಿ ಆದ್ರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ನ್ಯಾಯಗಳಿಗೆಲ್ಲ ಏನು ದುಃಖವನ್ನು ಬರೆಸುವಂತ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ಕಂಠಸ್ಥಾನ ಬೆಳೆಸಿದ್ದಾರೆ. ನಿನ್ನೆ ತರ ಅವ್ರು ಬೀಗರನ್ನು ಭೇಟಿ ಮಾಡಿದ್ದಾರೆ. ರಾತ್ರಿ ನನಗೆ ಗೊತ್ತಿಲ್ಲ ಆಗ್ತದೆ ಅಂತ. ಅವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು. ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದವರು ಸಿದ್ಯಾರವರು, ಬಹಳ ಜನ ಹುಷಾರಾಗಿರ್ಬೇಕು. ತಾಂತ್ರಿಕ ದೋಷ ಅಂತಿರೋದು ನನಗೇನ್ರಿ ಗೊತ್ತು. ನಾನು ತಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾ ಅವರು ನನಗೆ ತಿಳಿಸಿದ್ರು. ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟ್ ತಿಳಿಸಿದ್ರು. ಅದನ್ನೇ ನಾನು ಎಲ್ಲ ಮಾತಾಡ್ತಿದ್ದೆ. 4 ಗಂಟೆ ಮುಂಚೆಗೆ ಹೊರಡ್ತಿದ್ದೆ. ಯಾರಾದ್ರೂ ಹೊರಗಡೆ ಇದ್ರು ಏನು ಅಂತ ಹೇಳಿ ಅದನ್ನ ಚರ್ಚೆ ಮಾಡ್ತಿದ್ದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.